ಕೊನೆಗೂ ಡಿಕೆಶಿ ಕ್ಯಾಬಿನೆಟ್ ಖಾತೆ ಹಂಚಿಕೆ ಸಚಿವರಿಗೆ ಖಾತೆಗಳನ್ನು ಹಂಚಿದ ಸಿಎಂ ಡಿಕೆಶಿ ಲೋಕಭವನಕ್ಕೆ ಖಾತೆ ಹಂಚಿಕೆ ಪಟ್ಟಿ ರವಾನೆ. ಮುನಿಯಪ್ಪ ಹಠಕ್ಕೆ ಮಣಿದು ಖಾತೆ ಚೇಂಜ್. ಕೊನೆಗೂ ಡಿಕೆಶಿ ಕ್ಯಾಬಿನೆಟ್ನ ಖಾತೆ ಹಂಚಿಕೆ. ಸಚಿವರಿಗೆ ಖಾತೆಗಳನ್ನ ಹಂಚಿದ ಸಿಎಂ ಡಿಕೆ ಶಿವಕುಮಾರ್. ಲೋಕಭವನಕ್ಕೆ ಖಾತೆ ಹಂಚಿಕೆ ಪಟ್ಟಿ ರವಾನೆ. ಮುನಿಯಪ್ಪ ಹಠಕ್ಕೆ ಮಣಿದು ಖಾತೆ ಚೇಂಜ್. ಆಹಾರ ಬದಲು ಮುನಿಯಪ್ಪಗೆ ಸಮಾಜ ಕಲ್ಯಾಣ ಇಲಾಖೆ. ಇನ್ನು ಚಲುವರಾಯ ಸ್ವಾಮಿಗೆ ಹಳೆ ಕೃಷಿ ಖಾತೆ ವಾಪಸ್. ರಿಜ್ವಾನ್ ಹರ್ಷದ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ. ಹಾಗೆ ಸಂತೋಷ್ ಲಾಡ್ಗೆ ಮತ್ತೆ ಕಾರ್ಮಿಕ ಇಲಾಖೆ ಹೊಣೆ. ಜಮೀರ್ ಅಹಮದ್ಗೆ ಹೌಸಿಂಗ್ ಜೊತೆ ವಕ್ಫ್ ಖಾತೆ. ಬಸಂತಪ್ಪಗೆ ಬಂದರು ಮತ್ತು ಮೀನುಗಾರಿಕೆ ಖಾತೆ. ಇನ್ನು ಮಧು ಬಂಗಾರಪ್ಪ ವಾಪಸ್ ಪ್ರಾಥಮಿಕ ಶಿಕ್ಷಣ ಖಾತೆಗೆ. ರಾಯರೆಡ್ಡಿಗೆ ಉನ್ನತ ಶಿಕ್ಷಣ ಹೊಣೆಗಾರಿಕೆ. ಇನ್ನು ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಖಾತೆ. ಅಜಯ್ ಸಿಂಗ್ ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇನ್ನು ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಖಾತೆಯನ್ನ ನೀಡಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಅವರ ಆಪ್ತ ಬಾಲಕೃಷ್ಣಗೆ ಸಣ್ಣ ನೀರಾವರಿ ಖಾತೆಯನ್ನ ನೀಡಲಾಗಿದೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶು ಸಂಗೋಪನೆ ಖಾತೆಯನ್ನ ನೀಡಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಪಟ್ಟಿ ರಿಲೀಸ್. ಕೊನೆಗೂ ಡಿಕೆಶಿ ಕ್ಯಾಬಿನೆಟ್ನ ಖಾತೆ ಹಂಚಿಕೆ. ಸಚಿವರಿಗೆ ಖಾತೆಗಳನ್ನ ಹಂಚಿದ ಸಿಎಂ ಡಿಕೆ ಶಿವಕುಮಾರ್. ಲೋಕಭವನಕ್ಕೆ ಖಾತೆ ಹಂಚಿಕೆ ಪಟ್ಟಿ ರವಾನೆ. ಮುನಿಯಪ್ಪ ಹಠಕ್ಕೆ ಮಣಿದು ಖಾತೆ ಚೇಂಜ್. ಆಹಾರ ಬದಲು ಮುನಿಯಪ್ಪಗೆ ಸಮಾಜ ಕಲ್ಯಾಣ ಇಲಾಖೆ. ಇನ್ನು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ 2 ತಿಂಗಳ ಬಳಿಕ ಸಂಪುಟ ವಿಸ್ತರಣೆ ಆಗಿದೆ. ಇದೀಗ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಒಟ್ಟಾರೆ 33 ಸಚಿವರಿದ್ದಾರೆ. ನೂತನ ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಇನ್ನು ಚಲುವರಾಯ ಸ್ವಾಮಿ ಅವರಿಗೆ ಕೃಷಿ ಇಲಾಖೆಯನ್ನ ನೀಡಿದ್ದಾರೆ. ಇನ್ನು ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆಯನ್ನ ನೀಡಿದ್ದಾರೆ. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ನೀಡಲಾಗಿದೆ. ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆ ಅಂದ್ರೆ ಮತ್ತೆ ವಾಪಸ್ ಅದೇ ಒಂದು ಇಲಾಖೆಯನ್ನ ನೀಡಿದ್ದಾರೆ. ಇನ್ನು ಬಸಂತಪ್ಪ ಅವರಿಗೆ ಮೀನುಗಾರಿಕೆ ಇಲಾಖೆಯನ್ನ ನೀಡಲಾಗಿದೆ. ಇನ್ನು ಮಧು ಬಂಗಾರಪ್ಪ ಅವರಿಗೂ ಕೂಡ ಮೊದಲನದ್ದೇ ಖಾತೆಯನ್ನ ಮತ್ತೆ ಕೊಡಲಾಗಿದೆ, ಪ್ರಾಥಮಿಕ ಶಿಕ್ಷಣ ಖಾತೆಯನ್ನ. ಇನ್ನು ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯನ್ನ ನೀಡಲಾಗಿದೆ. ಜಮೀರ್ ಅವರಿಗೆ ಹೌಸಿಂಗ್ ವಕ್ಫ್ ಇಲಾಖೆಯನ್ನ ನೀಡಲಾಗಿದೆ. ಇನ್ನು ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರಿ ಇಲಾಖೆಯನ್ನ ನೀಡಿದ್ದಾರೆ. ಇನ್ನು ಅಜಯ್ ಸಿಂಗ್ ಇವರಿಗೆ ಫಾರೆಸ್ಟ್ ಇಲಾಖೆಯನ್ನ ನೀಡಲಾಗಿದೆ. ಇನ್ನು ಮಲ್ಲಿಕಾರ್ಜುನ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯನ್ನ ನೀಡಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಅವರ ಆಪ್ತ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಇಲಾಖೆಯನ್ನ ಕೊಟ್ಟಿದ್ದಾರೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶು ಸಂಗೋಪನೆ ಖಾತೆಯನ್ನ ಹಂಚಲಾಗಿದೆ. ಎಸ್
ಎಸ್ ಚಲುವರಾಯ ಸ್ವಾಮಿಗೆ ಹಳೆಯ ಕೃಷಿ ಇಲಾಖೆಯನ್ನ ನೀಡಲಾಗಿದೆ. ಇನ್ನು ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನ ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ಗೆ ಮತ್ತೆ ಕಾರ್ಮಿಕ ಇಲಾಖೆ ಹೊಣೆ ಹೊತ್ತಿದ್ದಾರೆ. ಜಮೀರ್ ಅಹಮದ್ಗೆ ಹೌಸಿಂಗ್ ಜೊತೆ ವಫ್ ಖಾತೆಯನ್ನ ನೀಡಲಾಗಿದೆ. ಇನ್ನು ಬಸಂತಪ್ಪಗೆ ಬಂದರು ಮತ್ತು ಮೀನುಗಾರಿಕೆ ಖಾತೆಯನ್ನ ನೀಡಲಾಗಿದೆ. ಮಧು ಬಂಗಾರಪ್ಪ ಅವರಿಗೆ ವಾಪಸ್ ಅಂದ್ರೆ ಮೊದಲು ಏನ್ ಕೊಟ್ಟಿದ್ರು ಅದೇ ಈಗ ಮುಂದುವರಿತದೆ, ಅಂದ್ರೆ ಪ್ರಾಥಮಿಕ ಶಿಕ್ಷಣ ಇಲಾಖೆ. ಇನ್ನು ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಹೊಣೆಗಾರಿಕೆಯನ್ನ ನೀಡಲಾಗಿದೆ. ಇನ್ನು ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಇಲಾಖೆಯನ್ನ ನೀಡಿದ್ದಾರೆ. ಇನ್ನು ಅಜಯ್ ಸಿಂಗ್ ಅವರಿಗೆ ಫಾರೆಸ್ಟ್ ಇಲಾಖೆಯನ್ನ ನೀಡಿದ್ದಾರೆ. ಇನ್ನು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯನ್ನ ನೀಡಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಾಲಕೃಷ್ಣಗೆ ಸಣ್ಣ ನೀರಾವರಿ ಇಲಾಖೆಯನ್ನ ಕೊಟ್ಟಿದ್ದಾರೆ. ಹಾಗೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶು ಸಂಗೋಪನೆ ಖಾತೆಯನ್ನ ಹಂಚಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಪಟ್ಟಿ ರಿಲೀಸ್ ಆಗಲಿದೆ. ಕೊನೆಗೂ ಡಿ.ಕೆ. ಶಿವಕುಮಾರ್ ಅವರು ಕ್ಯಾಬಿನೆಟ್ನ ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ. ಸಚಿವರಿಗೆ ಖಾತೆಗಳನ್ನ ಹಂಚಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೋಯಲ್ ಅವರು. ಜೋಯಲ್, ಈಗಾಗಲೇ ಅಧಿಕೃತವಾಗಿ ಇನ್ನ ಪಟ್ಟಿ ಎಷ್ಟೊತ್ತಿಗೆ ರಿಲೀಸ್ ಆಗ್ಬೋದು? ಇನ್ನು ಯಾರಿಗೆ ಯಾವ ಯಾವ ಖಾತೆಯನ್ನ ಹಂಚಲಾಗಿದೆ? ಚಂದನ, ಏನು ಈಗಾಗಲೇ ರಾಜ್ಯ ಸಚಿವ ಸಂಪುಟ ಪಟ್ಟಿ ವಿಸ್ತರಣೆ ಬಗ್ಗೆ ಸಾಕಷ್ಟು ಏನು ಎಳೆದಾಟ ನಡೆದಿರುವಂತದ್ದು. ಅಂದ್ರೆ ಸಾಕಷ್ಟು ದಿನಗಳ ಕಾಲ ಅಂದ್ರೆ ಈ ಒಂದು ಏನು ಸಚಿವರಿಗೆ ಖಾತೆ ಹಂಚಲು ಸಮಯವನ್ನು ತೆಗೆದುಕೊಂಡಿರುವಂತದ್ದು. ಅದರ ಜೊತೆಯಲ್ಲಿ ಇದೀಗ ಏನು ಸಚಿವರಿಗೆ ಯಾವ ಸಚಿವರಿಗೆ ಯಾವ್ಯಾವ ಖಾತೆಗಳು ಸಿಗ್ಬಹುದು ಅನ್ನುವಂತ ವಿಚಾರ. ಮೊದಲ ಪಟ್ಟಿ ಏನು ಮೊದಲ ಬಾರಿಗೆ ಏನು ಒಂದು 14 ಜನ ಸಿಎಂ ಹಾಗೇನೆ ಡಿಸಿಎಂ ಸೇರಿದಂತೆ 14 ಜನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಅವ್ರಿಗೆ ಖಾತೆ ಹಂಚಿಕೆ ಆದ ಬಳಿಕ ಇನ್ನು ಈ ಒಂದು ಸೆಕೆಂಡ್ ಲಿಸ್ಟ್ ಬಂದ ಬಳಿಕ ಇನ್ನೂ ಕೂಡ ಈ ಸಚಿವರುಗಳಿಗೆ ಖಾತೆ ಹಂಚಿಕೆ ಆಗಿಲ್ಲ. ಈ ವಿಚಾರಕ್ಕೆ ಸಾಕಷ್ಟು ಅಳೆದು ತೂಗಿ ಇದೀಗ ಏನು ಹೈಕಮಾಂಡ್ ನಾಯಕರುಗಳು ಕೂಡ ಒಂದು ಖಾತೆ ಹಂಚಿಕೆಯಲ್ಲಿ ಈ ನಾಯಕರುಗಳಿಗೆ ಈ ಖಾತೆಗಳನ್ನು ಕೊಟ್ರೆ ಒಳಿತು ಅಂತ ಹೇಳಿ ಒಂದು ಫೈನಲ್ ಲಿಸ್ಟ್ ಅನ್ನ ಮಾಡಿರುವಂತದ್ದು. ಇದೀಗ ಇದು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಕೈ ಸೇರಿದ್ದು. ಈ ಒಂದು ಪಟ್ಟಿಯನ್ನ ಈಗಾಗಲೇ ಏನು ಲೋಕಭವನಕ್ಕೆ ಕಳಿಸಲಾಗಿದೆ ಅಂತ ಮಾಹಿತಿ ಬಂದಿರುವಂತದ್ದು. ಆದ್ರೆ ಇನ್ನೂ ಕೂಡ ಸಿಎಂ ಕಡೆಯಿಂದ ಯಾವುದೇ ಒಂದು ಅಧಿಕೃತವಾದಂತ ಒಂದು ಪಟ್ಟಿ ಬಂದಿಲ್ಲ. ಆದ್ರೆ ಈಗ ಸಂಭಾವ್ಯ ಪಟ್ಟಿಯನ್ನು ತಾವು ಗಮನಿಸುವುದಾದ್ರೆ ಚಲುವರಾಯಸ್ವಾಮಿ ಹಿಂದಿನ ಏನು ಸಂಪುಟದಲ್ಲಿ ಕೃಷಿ ಸಚಿವರಾಗಿದ್ರು, ಅವರು ಕೃಷಿ ಸಚಿವರಾಗಿ ಮುಂದುವರಿಯಲಿದ್ದಾರೆ. ರಿಜ್ವಾನ್ ಅರ್ಷದ್ ಅವರು ಮೊದಲ ಬಾರಿಗೆ ಈಗ ಸಚಿವರಾಗಿ ಈ ಒಂದು ಡಿ.ಕೆ. ಶಿವಕುಮಾರ್ ಏನು ಸರ್ಕಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಅವರಿಗೆ ಆಹಾರ ಸಚಿವ ಸ್ಥಾನ ಸಿಕ್ಕಿರುವಂತದ್ದು. ಹಾಗೇನೆ ಕೆ.ಎಚ್. ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಸಿಕ್ಕಿರುವಂತದ್ದು ಈ ಬಾರಿ. ಅದೇ ರೀತಿ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವ, ಕಳೆದ ಬಾರಿ ಕೂಡ ಕಾರ್ಮಿಕ ಇಲಾಖೆಯಲ್ಲಿ ಉತ್ತಮವಾದಂತಹ ಕೆಲಸವನ್ನು ನಿರ್ವಹಣೆ ಮಾಡಿದ್ರು. ಈ ಬಾರಿ ಕೂಡ ಕಾರ್ಮಿಕ ಸಚಿವರಾಗಿ ಮುಂದುವರಿತಾ ಇದ್ದಾರೆ. ಅದೇ ರೀತಿ ಬಸಂತಪ್ಪ ಅವರಿಗೆ ಮೊದಲ ಬಾರಿಗೆ ಸಚಿವ ಸ್ಥಾನ ಸಿಕ್ಕಿರುವಂತದ್ದು. ಹೀಗಾಗಿ ಅವ್ರಿಗೆ ಮೀನುಗಾರಿಕೆ ಇಲಾಖೆ ಸಿಕ್ಕಿರುವಂತದ್ದು. ಅದೇ ರೀತಿ ಮಧು ಬಂಗಾರಪ್ಪ ಅವರು ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ ಮತ್ತೆ ಮುಂದುವರಿದಿದ್ದಾರೆ. ಹೀಗಾಗಿ ಏನು ಹಲವು ಏನು ಸಚಿವರುಗಳು ಅಂದ್ರೆ ಈಗ ಹೊಸ ಏನು ಸಚಿವರುಗಳಾದಂತವರಿಗೆ ಹಲವು ಬೇಡಿಕೆಗಳಿದ್ರು ಕೂಡ ಅಂತೂ ಇಂತೂ ಅಳೆದು ತೂಗಿ ಒಂದಷ್ಟು ಪಟ್ಟಿಯನ್ನು ಮಾಡಿರುವಂತದ್ದು ಇಲ್ಲಿ. ಹಾಗೆ ಅದೇ ರೀತಿ ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ, ಜಮೀರ್ ಅಹಮದ್ ಅವರಿಗೆ ಮತ್ತೆ ಹೌಸಿಂಗ್ ಮತ್ತೆ ವಕ್ಫ್ ಇದು ಖಾತೆ. ಅದೇ ರೀತಿ ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ, ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆ, ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ, ಅದೇ ರೀತಿ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ, ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನೆ. ಹೀಗೆ 13 ಏನು ನೂತನ ಸಚಿವರುಗಳ ಖಾತೆ ಪಟ್ಟಿ ನಮ್ಗೆ ಈಗ ಸದ್ಯಕ್ಕೆ ಮಾಹಿತಿ ಪ್ರಕಾರ ದೊರೆತಿರುವಂತದ್ದು. ಆದ್ರೆ ಇದು ಯಾವುದು ಕೂಡ ಇನ್ನೂ ಕೂಡ ಅಧಿಕೃತವಲ್ಲ. ಬಟ್ ಬಹುತೇಕ ಇದೇ ಖಚಿತವಾಗುವಂತ ಸಾಧ್ಯತೆ, ಯಾಕೆಂದ್ರೆ ಸಿಎಂ ಬಲ ಮೂಲಗಳಿಂದ ಬಂದಿರುವಂತ ಮಾಹಿತಿ. ಹೀಗಾಗಿ ಚಂದನ, ಇಷ್ಟು ದಿನಗಳ ಕಾಲ ಏನು ಈ ಒಂದು ಸಚಿವ ಪಟ್ಟಿ ಅಂತಿಮವಾಗೋದಕ್ಕೆ ಸಾಕಷ್ಟು ವಿಳಂಬ ಆಗಿರುವಂತದ್ದು. ಆದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಏನು ಮಿಸ್ ಆಗಲ್ಲ. ಇವತ್ತು 100% ಈ ಒಂದು ಸಚಿವರ ಪಟ್ಟಿ ಬರುತ್ತೆ ಅಂತ ಹೇಳಿ ನಮ್ಮ ಮಾಹಿತಿ ದೊರೆತಿರುವಂತದ್ದು. ಚಂದನ, ಎಸ್ ಜೋಯಲ್, ಇನ್ನು ಇಲಾಖೆಯಲ್ಲಿ ಏನು
ಸಚಿವ ಸಂಪುಟದ ಖಾತೆ ಹಂಚಿಕೆ ಆಗಿದೆ ಈಗ ಆಲ್ರೆಡಿ. ಅದರಲ್ಲಿ ಇನ್ನು 2 ಅಥವಾ 3 ಜನಕ್ಕೆ ಮತ್ತೆ ಅದೇ ಖಾತೆಯನ್ನ ನೀಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಇಲ್ಲಿ ಚಲುವರಾಯಸ್ವಾಮಿ ಅವರು ಕಳೆದ ಬಾರಿ ಕೃಷಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಈ ಬಾರಿ ಕೂಡ ಅದೇ ಖಾತೆ ಅವರಿಗೆ ಒಲಿದಿರುವಂತದ್ದು. ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆ ಮತ್ತೆ ದೊರೆತಿರುವಂತದ್ದು. ಅದೇ ರೀತಿ ಮಧು ಬಂಗಾರಪ್ಪ ಅವ್ರಿಗೂ ಕೂಡ ಪ್ರಾಥಮಿಕ ಶಿಕ್ಷಣ ಏನು ಆ ಒಂದು ಖಾತೆ ಸಿಕ್ಕಿರುವಂತದ್ದು. ಅದೇ ರೀತಿ ನೋಡೋದಾದ್ರೆ ಜಮೀರ್ ಅಹಮದ್ ಅವ್ರಿಗೂ ಕೂಡ ಹೌಸಿಂಗ್ ಮತ್ತೆ ವಸತಿ ಮತ್ತೆ ವಕ್ಫ್ ಅನ್ನುವಂತ ಏನು ಖಾತೆ ಮತ್ತೆ ದೊರೆತಿರುವಂತದ್ದು. ಇಲ್ಲಿ ಅದೇ ರೀತಿ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೂ ಕೂಡ ಕಳೆದ ಬಾರಿ ಕೂಡ ಅವರು ಗಣಿ ವಿಜ್ಞಾನ ಏನೋ ಇಲಾಖೆಯ ಸಚಿವರಾಗಿದ್ರು. ಈ ಒಂದು ವಿಚಾರ ನೋಡೋದಾದ್ರೆ ಈ ಒಂದು 4-5 ಜನಕ್ಕೆ ಮತ್ತೆ ಅದೇ ಖಾತೆ ಮತ್ತೆ ಮುಂದುವರಿತಾ ಇರುವಂತದ್ದು, ಕಂಟಿನ್ಯೂ ಆಗಿರುವಂತದ್ದು. ಆದ್ರೆ ಈಗ ಏನ್ ನೋಡ್ತಾ ಇದೀವಿ, ಒಂದಷ್ಟು ಸಚಿವರುಗಳಿಗೆ ಏನು ಅದೇ ಖಾತೆಗಳು ಮತ್ತೆ ಪುನರಾವರ್ತನೆ ಆಗಿರೋದ್ರಿಂದ ಒಂದು ಲೆಕ್ಕದಲ್ಲಿ ಇದು ಉತ್ತಮ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಒಂದು ಹೊಸ ಖಾತೆಯನ್ನ ಅವ್ರು ತೆಗೆದುಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ನಿರ್ವಹಿಸೋದ್ಕಿಂತ ಹಳೆ ಖಾತೆಯನ್ನ ಈಗಾಗ್ಲೇ ಅವರು ಸಮರ್ಥವಾಗಿ ಅದನ್ನ ನಿರ್ವಹಿಸಿರ್ತಾರೆ. ಅದೇ ರೀತಿಯಲ್ಲಿ ಈಗ ಅದನ್ನ ಇನ್ನು ಉಳಿದಿರುವಂತ 1.5 ವರ್ಷದ ಕಾಲಾವಧಿಗೂ ಕೂಡ ಅದನ್ನ ಮುನ್ನಡೆಸ್ಕೊಂಡು ಹೋಗ್ಬೋದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಅದು ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು. ಕೆಲವರಿಗೆ ಅದೇ ಖಾತೆ ಏನು ಮತ್ತೆ ಸಿಕ್ಕಿರುವಂತದ್ದು, ಅಂದ್ರೆ ಕಳೆದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನು ಸಚಿವರಾಗಿದ್ರು, ಈಗ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮತ್ತೆ ಸಚಿವರಾಗಿ ಸ್ಥಾನ ಸಿಕ್ಕಿರುವಂತದ್ದಿಗೆ ಅದೇ ಖಾತೆ ಮತ್ತೆ ಪುನರಾವರ್ತನೆ ಆಗಿರೋದು ಅದು ಒಂದು ಲೆಕ್ಕದಲ್ಲಿ ಉತ್ತಮವಾದಂತ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಚಂದನ. ಎಸ್, ಧನ್ಯವಾದ ಜೋಯಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಖಾತೆಯ ವಿಸ್ತರಣೆ ಆಗಿರುವಂಥದ್ದು. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನ ಖಾತೆ ಹಂಚಿಕೆ ಆಗಿದೆ. ಸಚಿವರಿಗೆ ಖಾತೆಗಳನ್ನ ಹಂಚಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಲೋಕಭವನಕ್ಕೆ ಖಾತೆ ಹಂಚಿಕೆ ಪಟ್ಟಿ ರವಾನೆಯಾಗಿದೆ. ಇನ್ನು ಕೆ.ಎಚ್. ಮುನಿಯಪ್ಪ ಹಠಕ್ಕೆ ಮಣಿದು ಖಾತೆಯನ್ನ ಚೇಂಜ್ ಮಾಡಿದ್ದಾರೆ. ಆಹಾರ ಖಾತೆಯ ಬದಲು ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ ನೀಡಿದ್ದಾರೆ. ಇನ್ನು ಚಲುವರಾಯ ಸ್ವಾಮಿ ಅವರಿಗೆ ಅದೇ ಹಳೆ ಕೃಷಿ ಖಾತೆಯನ್ನ ವಾಪಸ್ ನೀಡಿದ್ದಾರೆ. ಇನ್ನು ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನ ಹಂಚಲಾಗಿದೆ. ಹಾಗೆ ಸಂತೋಷ್ ಲಾಡ್ ಅವರಿಗೆ ಮತ್ತೆ ಕಾರ್ಮಿಕ ಇಲಾಖೆಯ ಹೊಣೆಯನ್ನ ನೀಡಲಾಗಿದೆ. ಇನ್ನು ಜಮೀರ್ ಅಹಮದ್ಗೆ ಹೌಸಿಂಗ್ ಜೊತೆ ವಕ್ಫ್ ಖಾತೆಯನ್ನ ನೀಡಿದ್ದಾರೆ. ಇನ್ನು ಬಸಂತಪ್ಪಗೆ ಬಂದರು ಮತ್ತು ಮೀನುಗಾರಿಕೆ ಖಾತೆ, ಮಧು ಬಂಗಾರಪ್ಪ ಅವರಿಗೆ ವಾಪಸ್ ಪ್ರಾಥಮಿಕ ಶಿಕ್ಷಣ ಖಾತೆಯನ್ನ ಹಂಚಲಾಗಿದೆ. ಇನ್ನು ರಾಯರೆಡ್ಡಿಗೆ ಉನ್ನತ ಶಿಕ್ಷಣ ಹೊಣೆಗಾರಿಕೆಯನ್ನ ನೀಡಲಾಗಿದೆ. ಇನ್ನು ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಇಲಾಖೆಯನ್ನ ನೀಡಿದ್ದಾರೆ. ಹಾಗೆ ಅಜಯ್ ಸಿಂಗ್ ಅವರಿಗೆ ಫಾರೆಸ್ಟ್ ಇಲಾಖೆಯನ್ನ ನೀಡಿದ್ದಾರೆ. ಇನ್ನು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಕೂಡ ಮೊದಲಿನಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯನ್ನ ನೀಡಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಇಲಾಖೆಯನ್ನು ನೀಡಿದ್ದಾರೆ. ಇನ್ನು ಪುಟ್ಟರಂಗ ಶೆಟ್ಟಿ ಇವರಿಗೆ ಪಶು ಸಂಗೋಪನೆ ಖಾತೆಯನ್ನ ಹಂಚಲಾಗಿದೆ. ಎಸ್, ಡಿ.ಕೆ. ಶಿವಕುಮಾರ್ ಅವರು ಶಿವರಾಜ್ ತಂಗಡಗಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಎಸ್.ಐ.ಓ.ಟಿ. ಖಾದರ್ಗೆ ಆರೋಗ್ಯ ಇಲಾಖೆ ಕಂಟಿನ್ಯೂ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆ. ಇನ್ನು ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ನೀಡಿದ್ದಾರೆ. ಇನ್ನು ಯು.ಟಿ. ಖಾದರ್ ಅವರಿಗೆ ಆರೋಗ್ಯ ಇಲಾಖೆ ಕಂಟಿನ್ಯೂ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆ ಆಗಲಿದೆ. ಮುಖ್ಯಮಂತ್ರಿ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ 2 ತಿಂಗಳ ಬಳಿಕ ಇದು ಏನಿದೆ ಸಂಪುಟ ವಿಸ್ತರಣೆ ಆಗಿದೆ. ಇನ್ನು ಇದೀಗ
ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ 33 ಸಚಿವ